ಇದೀಗ ಅಬಕಾರಿ ಮಿನಿಸ್ಟರ್ ತಿಮ್ಮಾಪುರ್ಗೆ ಎಫ್ಐಆರ್ ಶಾಕ್ ಎದುರಾಗಿದೆ. ಬಾರ್ ಲೈಸೆನ್ಸ್ಗೆ ಲಂಚ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಬಿಗ್ ಟ್ವಿಸ್ಟ್ ಇದು. ಅಬಕಾರಿ ಮಿನಿಸ್ಟರ್ ತಿಮ್ಮಾಪುರ್ಗೆ ಎಫ್ಐಆರ್ ಶಾಕ್. ಬಾರ್ ಲೈಸೆನ್ಸ್ಗೆ ಲಂಚ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂತದ್ದು. ಮಿನಿಸ್ಟರ್ ತಿಮ್ಮಾಪುರ್ ಹೆಸರು ಉಲ್ಲೇಖಿಸಿ ಎಫ್ಐಆರ್ ದಾಖಲಾಗಿದೆ. ಲೋಕಾಯುಕ್ತ ಎಫ್ಐಆರ್ನಲ್ಲಿ ಮಿನಿಸ್ಟರ್ ಪದ ಬಳಕೆ. ಲೋಕಾಯುಕ್ತ ಎಫ್ಐಆರ್ನಲ್ಲಿ ಮಿನಿಸ್ಟರ್ ಪದ ಬಳಸಿ ಮಿನಿಸ್ಟರ್ ಅಬಕಾರಿ ಇನ್ಸ್ಪೆಕ್ಟರ್ ಡಿಸಿ ಕಚೇರಿ, ಅಬಕಾರಿ ಡಿಸಿ ಕಚೇರಿ, ಅಲ್ಲಿಂದ ಕಮಿಷನರ್ ಆಫೀಸ್ನಲ್ಲಿ 4 ಟೇಬಲ್, ಜೆಸಿ, ಹೆಚ್ಚುವರಿ ಆಯುಕ್ತರು 2 ಡಿಸಿಗಳಿಗೆ ಲಂಚದ ಹಣ ಕೊಡಬೇಕು ಹೀಗಂತ ದೂರುದಾರನ ಬಳಿ ಮಾತನಾಡಿರುವಂತಹ ಅಂಶಗಳ ಉಲ್ಲೇಖ ಆಗಿದೆ. ಮಿನಿಸ್ಟರ್ ಆರ್.ಬಿ. ತಿಮ್ಮಾಪುರ್ಗೆ ಉರುಳಾಗುತ್ತಾ ಎಫ್ಐಆರ್. ಅಬಕಾರಿ ಮಿನಿಸ್ಟರ್ ತಿಮ್ಮಾಪುರ್ಗೆ ಎಫ್ಐಆರ್ ಶಾಕ್ ಎದುರಾಗಿರುವಂತದ್ದು. ಬಾರ್ ಲೈಸೆನ್ಸ್ಗೆ ಲಂಚ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಇದೀಗ ಮಿನಿಸ್ಟರ್ ತಿಮ್ಮಾಪುರ್ ಹೆಸರು ಉಲ್ಲೇಖಿಸಿ ಎಫ್ಐಆರ್ ದಾಖಲಾಗಿದೆ. ಲೋಕಾಯುಕ್ತ ಎಫ್ಐಆರ್ನಲ್ಲಿ ಮಿನಿಸ್ಟರ್ ಪದ ಬಳಕೆ ಬಂದಿರುವಂತದ್ದು. ಲಂಚಕ್ಕೆ ಬೇಡಿಕೆ ಇಡುವಾಗ ಯಾರಿಗೆಲ್ಲ ಕೊಡಬೇಕು ಎಂಬ ಬಗ್ಗೆ ವಿವರಣೆಯನ್ನ ಮಾಡಿದ್ದಾರೆ. ಮಿನಿಸ್ಟರ್, ಅಬಕಾರಿ ಇನ್ಸ್ಪೆಕ್ಟರ್, ಡಿಸಿ ಕಚೇರಿ, ಅಬಕಾರಿ ಆಫೀಸರ್, ಅಲ್ಲಿಂದ ಕಮಿಷನರ್ ಆಫೀಸಲ್ಲಿ 4 ಟೇಬಲ್ ಸೇರಿ ಜೆಸಿ, ಹೆಚ್ಚುವರಿ ಆಯುಕ್ತರು 2, ಇನ್ನು ಡಿಸಿಗಳಿಗೆ ಲಂಚದ ಹಣ ಕೊಡಬೇಕು ಅನ್ನುವಂತ ಪ್ರಸ್ತಾಪ ಆಗಿದೆ. ಆ ಒಂದು ಆಡಿಯೋದಲ್ಲಿ ಹೀಗಂತ ದೂರುದಾರನ ಬಳಿ ಮಾತನಾಡಿರುವಂತಹ ಅಂಶಗಳು ಉಲ್ಲೇಖ ಆಗಿರುವಂತದ್ದು. ಮಿನಿಸ್ಟರ್ ಆರ್.ಬಿ. ತಿಮ್ಮಾಪುರ್ಗೆ ಉರುಳಾಗುತ್ತಾ ಹಾಗಾದ್ರೆ ಎಫ್ಐಆರ್. ಅಬಕಾರಿ ಮಿನಿಸ್ಟರ್ ತಿಮ್ಮಾಪುರ್ಗೆ ಎಫ್ಐಆರ್ ಶಾಕ್ ಎದುರಾಗಿದೆ. ಜಿಬಿಐ ವ್ಯಾಪ್ತಿಯಲ್ಲಿ ಸಿವಿಲ್ 7 ಲೈಸೆನ್ಸ್ ನೀಡಲು ಅಬಕಾರಿ ಡಿಸಿ ಜಗದೀಶ್ ನಾಯಕ್ ಹಾಗೂ ಸೂಪರಿಂಟೆಂಡೆಂಟ್ ತಮ್ಮಣ್ಣ ನೀಡಲು 80 ಲಕ್ಷ ರೂಪಾಯಿಗೆ ಲಂಚವನ್ನ ಮಾತನಾಡಿದ್ದಾರೆ ಅನ್ನುವಂಥದ್ದು. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಮ್ಮಾಪುರ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ಲಂಚಕ್ಕೆ ಬೇಡಿಕೆ ಇಡುವಾಗ ಯಾರಿಗೆಲ್ಲ, ಯಾರ ವಿಚಾರದ ಬಗ್ಗೆ, ಯಾರೆಲ್ಲ ಬಗ್ಗೆ ಅಲ್ಲಿ ಪ್ರಸ್ತಾಪ ಆಗಿದೆ ಅಂತ ನೋಡೋದಾದ್ರೆ, ಮಿನಿಸ್ಟರ್ ಅಬಕಾರಿ ಆಫೀಸರ್ ಆಗಿರ್ತಾರೇನು, ಅಲ್ಲಿಂದ ಕಮಿಷನರ್ ಆಫೀಸ್ನಲ್ಲಿ ಕೊಡಬೇಕಾಗುತ್ತೆ. ಅಂದ್ರೆ ಅವ್ರು ಡಿವೈಡ್, ಯಾರ್ಯಾರಿಗೆಲ್ಲ ಡಿವೈಡ್ ಮಾಡಬೇಕಾಗುತ್ತೆ ಆ ಲಂಚವನ್ನ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಿರುವಂತಹ ವಿಷಯವನ್ನ ಇದೀಗ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಎಫ್ಐಆರ್ನಲ್ಲಿ ತಿಮ್ಮಾಪುರ್ ಹೆಸರು ಕೂಡ ಅಲ್ಲಿ ಉಲ್ಲೇಖ ಆಗಿರುವಂಥದ್ದು. ಆರ್.ಬಿ. ತಿಮ್ಮಾಪುರ್ ಅವ್ರು ಹೇಳ್ತಾ ಇದ್ರು, ಅಲ್ರಿ ಒಂದು ಆಡಿಯೋ ಬಂದ ತಕ್ಷಣ ಹೇಗೆ ಅದನ್ನ ಸಾಕ್ಷಿ ಅಂತ ಪರಿಗಣಿಸ್ಬಿಡ್ತಾರೆ, ಆಡಿಯೋದಲ್ಲಿ ಕೇಳಿಸುತ್ತಾ ನಾವೇ ಅನ್ನುವಂಥದ್ದಲ್ಲಿ ಗೊತ್ತಾಗುತ್ತೆ, ಯಾರ್ಯಾರೋ ಏನೇನೋ ಮಾತಾಡ್ಬೋದು, ಆದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಗಮನಿಸಬೇಕಾಗುತ್ತೆ, ಅದ್ರ ಬಗ್ಗೆ ತನಿಖೆಯನ್ನ ನಡೆಸಬೇಕಾಗುತ್ತೆ ಅನ್ನುವಂತಹ ಮಾತುಗಳನ್ನ ತಿಮ್ಮಾಪುರ್ ಆಡಿರ್ತಾರೆ. ಆದ್ರೆ ಇದೀಗ ಈ ಎಫ್ಐಆರ್ ಏನಿದೆ ಇದು ಒಂದು ರೀತಿಯಾಗಿ ಶಾಕ್ ಎದುರಾಗಿರುವಂಥದ್ದು ತಿಮ್ಮಾಪುರ್ಗೆ. ಹಾಗಾದ್ರೆ ಮುಂದಿನ ಕಾನೂನು ಸಮರ ಯಾವ ರೀತಿಯಾಗಿರುತ್ತೆ, ಮುಂದೆ ತೆಗೆದುಕೊಳ್ಳುವಂತ ಆಕ್ಷನ್ಸ್ಗಳು ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು ಕೂಡ ಇದೀಗ ಸಾಕಷ್ಟು ಕುತೂಹಲವನ್ನ ಹುಟ್ಟಿಹಾಕಿದೆ. ಇನ್ನು ಅದರಂತೆ ಜಿಬಿಐ ವ್ಯಾಪ್ತಿಯಲ್ಲಿ ಸಿವಿಲ್ 7 ಲೈಸೆನ್ಸ್ ನೀಡಲು ಅಬಕಾರಿ ಡಿಸಿ ಜಗದೀಶ್ ನಾಯಕ್ ಹಾಗೂ ಸೂಪರಿಂಟೆಂಡೆಂಟ್ ತಮ್ಮಣ್ಣ ನೀಡಲು 80 ಲಕ್ಷ ರೂಪಾಯಿಗೆ ಲಂಚವನ್ನ ಮಾತನಾಡಿದ್ರು ಅನ್ನುವಂಥದ್ದು ಇದರ ಮೂಲಕ ತಿಳಿದು ಬರ್ತಾ ಇದೆ. ಇನ್ನು ನಂತರ 75 ಲಕ್ಷಕ್ಕೆ ಫಿಕ್ಸ್ ಆಗಿದ್ದ ಹಣದಲ್ಲಿ 50 ಲಕ್ಷ ಮುಂಗಡವಾಗಿ ನೀಡುವಂತೆ ಅಧಿಕಾರಿಗಳು ಒತ್ತಾಯಿಸಿದ್ದ ಆರೋಪ ಇದರಲ್ಲಿ ಉಲ್ಲೇಖ ಇದೆ. ಇನ್ನು ಹಣ ನೀಡದಿದ್ದಲ್ಲಿ ನೀವೇ ಹ್ಯಾಂಡಲ್ ಮಾಡ್ಕೊಳ್ಳಿ ಅಂತ ಸಬೂಬು ನೀಡಿದ್ದರಂತೆ ಅಧಿಕಾರಿಗಳು. ಅಷ್ಟಕ್ಕೆ ಸುಮ್ಮನಾಗದ ಅಧಿಕಾರಿಗಳು ಅರ್ಜಿ ಸಂಬಂಧ ಸ್ಥಳ ಪರಿಶೀಲನೆ ನಡೆಸಿ ಬಂದು ಲಂಚದ ಹಣವನ್ನ 1.50 ಕೋಟಿಗೆ, ಅಂದ್ರೆ 1.5 ಕೋಟಿ ರೂಪಾಯಿಗೆ ಡಿಮ್ಯಾಂಡ್ ಮಾಡಿದ್ರಂತೆ ಅನ್ನುವಂತ ಆರೋಪ ಇಲ್ಲಿ ಕೇಳಿ ಬರ್ತಾ ಇದೆ. ಇನ್ನು ಅಲ್ಲದೆ ಮೈಕ್ರೋ ಬೆವರೇಜ್ ಸನ್ನದ್ದು ನೀಡಲು ಮಿನಿಸ್ಟರ್ ವರೆಗೆ ಹೋಗುತ್ತೆ, ಹಾಗಾಗಿ 1.5 ಕೋಟಿ ರೂಪಾಯಿ ನೀಡುವಂತೆ ಡಿಮ್ಯಾಂಡ್ ಅನ್ನ ಮಾಡಿದ್ರು. ಈ ಬಗ್ಗೆ ಎಫ್ಐಆರ್ ನಲ್ಲಿ ಉಲ್ಲೇಖಿಸಲಾಗಿದೆ. ಸದ್ಯ 2 ಅಧಿಕಾರಿಗಳನ್ನ ಬಂಧಿಸಿರುವಂತಹ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನ ಮುಂದುವರಿಸಿದ್ದಾರೆ. ಆದ್ರೆ ಇದೀಗ ಲೋಕಾಯುಕ್ತರು ಮಾಡಿರುವಂತಹ ಎಫ್ಐಆರ್ ನಲ್ಲಿ ಮಿನಿಸ್ಟರ್ ಹೆಸರು ಕೂಡ ಉಲ್ಲೇಖ ಆಗಿದೆ. ಹಾಗಾದ್ರೆ ಇದು ಉರುಳಾಗುತ್ತಾ ಆರ್.ಬಿ. ತಿಮ್ಮಾಪುರ್ಗೆ ಅಂತ? ಯಾಕಂದ್ರೆ ಈ ಹಿಂದೆ ಕೂಡ ವಾಲ್ಮೀಕಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಕ್ರಮ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಸಚಿವರಾದಂಥ
ನಾಗೇಂದ್ರ ಅವರನ್ನ ಅಲ್ಲಿ ಸಚಿವ ಸ್ಥಾನದಿಂದ ಅಲ್ಲಿ ವಜಾಗೊಳಿಸಲಾಗುತ್ತೆ. ಅದಾದ ಬಳಿಕ ನಾಗೇಂದ್ರ ಅವರ ಮೇಲೆ ಅಲ್ಲಿ ಕೇಸ್ ದಾಖಲಾಗಿ ಇದ್ರ ಬಗ್ಗೆ ತನಿಖೆ ಮುಂದಾಗಿ ಅಲ್ಲಿಂದ ಒಂದು ನಾಗೇಂದ್ರ ಕೂಡ ಜೈಲು ವಾಸವನ್ನು ಅನುಭವಿಸಿ ಅಲ್ಲಿಂದ ಒಂದು ಜಾಮೀನನ್ನು ತೆಗೆದುಕೊಂಡು ಇದೀಗ ಮತ್ತೆ ಸಚಿವ ಸ್ಥಾನಕ್ಕೆ ಆಕಾಂಕ್ಷಿಯಾಗಿ ನಿಂತಿದ್ದಾರೆ. ಅದಾದ ಬಳಿಕ ಕಾಂಗ್ರೆಸ್ನಲ್ಲಿ ಆರ್.ಬಿ. ತಿಮ್ಮಾಪುರ್ ಕಥೆನೂ ಹಾಗೆ ಆಗುತ್ತಾ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಇದೀಗ ಆರ್.ಬಿ. ತಿಮ್ಮಾಪುರ್ ಮೇಲೆ ಈ ಒಂದು ಅಬಕಾರಿ ಹಗರಣದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಂಚದ ಬೇಡಿಕೆಯಲ್ಲಿ ಆರ್.ಬಿ. ತಿಮ್ಮಾಪುರ್ ಹೆಸರು ಕೇಳಿ ಬಂದಿತ್ತು. ಆದ್ರೆ ಅದರಂತೆ ಇದೀಗ ಲೋಕಾಯುಕ್ತ ಕೂಡ ಎಫ್ಐಆರ್ ಅನ್ನ ದಾಖಲು ಮಾಡಿದೆ. ಅದರಲ್ಲಿ ಮಿನಿಸ್ಟರ್ ಹೆಸರು ಕೂಡ ಉಲ್ಲೇಖ ಆಗಿದೆ. ಏನೆಲ್ಲ ಮಾಹಿತಿ ಇದೆ ಅರುಣ್ ಈ ಬಗ್ಗೆ? ಕ್ರಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಎಫ್ಐಆರ್ ದಾಖಲು ಮಾಡ್ಕೊಂಡಿರುವಂತದ್ದು. ಏನು ಮೂವರು ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ಅನ್ನ ದಾಖಲು ಮಾಡ್ಕೊಂಡಿರುವಂತದ್ದು. ಅಂದ್ರೆ ಹಣ ಯಾವ ರೀತಿ ಟೇಬಲ್ ಇಂದ ಟೇಬಲ್ ಗೆ ಹೋಗುತ್ತೆ, ಮತ್ತೆ ಯಾರ್ಯಾರಿಗೆ ಕೊಡ್ಬೇಕು ಏನು ಅಂತ ಹೇಳ್ಬಿಟ್ಟು ಒಂದು ಎಫ್ಐಆರ್ ಅನ್ನ ದಾಖಲು ಮಾಡ್ಕೊಂಡಿರುವಂತದ್ದು. ಅಂದ್ರೆ ದೂರು ಕೊಟ್ಟಂತಹ ಯಾರು ಲಕ್ಷ್ಮೀನಾರಾಯಣ ದೂರುದಾರರಿದ್ದಾರೆ, ಸೊ ಅವ್ರು ಕೊಟ್ಟಂತಹ ದೂರಿನ ಮೇರೆಗೆ ಎಫ್ಐಆರ್ ಸಹ ದಾಖಲಾಗಿರುವಂತದ್ದು. ಸೊ ಹಾಗಾಗಿ ಮಿನಿಸ್ಟರ್ ಅಂತ ಏನು ಸಹ ಪದವನ್ನ ಎಫ್ಐಆರ್ ನಲ್ಲಿ ಉಲ್ಲೇಖ ಮಾಡಿರುವಂತದ್ದು. ಅಂದ್ರೆ ಯಾರು ಆರೋಪಿಗಳ ಸ್ಥಾನದಲ್ಲಿ ಇರ್ತಾರೆ ಆ ಒಂದು ಸ್ಥಾನದಲ್ಲಿ ಆ ಮಿನಿಸ್ಟರ್ ಅವರ ಹೆಸರನ್ನ ತೋರಿಸಿಲ್ಲ. ಆದ್ರೆ ಸಾರಾಂಶದಲ್ಲಿ ಏನು ಬರೀತಾರೆ ಎಫ್ಐಆರ್ ನ ಸಾರಾಂಶದಲ್ಲಿ ಬರ್ತಾರೆ ಆ ಒಂದು ಎಫ್ಐಆರ್ ನಲ್ಲಿ ಮಾತ್ರ ಮಿನಿಸ್ಟರ್ ಅಂತ ಮಾತ್ರ ಹೆಸರಿರುವಂತದ್ದು. ಹಾಗಾಗಿ ಅವರ ವಿರುದ್ಧ ಎಫ್ಐಆರ್ ಸಹ ದಾಖಲಾಗಿಲ್ಲ. ಆದ್ರೆ ಯಾರು ಈಗ ಮೂವರು ಆರೋಪಿಗಳಂದ್ರೆ ಡಿಸಿ ಯಾರಿದ್ದಾರೆ, ಮತ್ತೆ SP ಯಾರಿದ್ದಾರೆ, ಮತ್ತೆ ಮತ್ತೊಬ್ಬ PC ಕಾನ್ಸ್ಟೇಬಲ್ ಯಾರಿದ್ದಾರೆ, ಸೊ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು. ಮತ್ತೆ ಮಿನಿಸ್ಟರ್ ಅಂತ ಪದವನ್ನು ಸಹ ಬಳಕೆ ಮಾಡಿರುವಂತದ್ದು. ಆದ್ರೆ ದೂರು ಕೊಟ್ಟ ಯಾರು ದೂರುದಾರಿದ್ದಾರೆ, ಸೊ ಅವ್ರು ಕೊಟ್ಟಂತ ದೂರಿನ ಮೇರೆಗೆ ಈ ರೀತಿ ಹಣ ನಾವು ಅಂದ್ರೆ ಆರೋಪಿಗಳು ಯಾರಿರ್ತಾರೆ, ಸೊ ಅವರು ದೂರುದಾರರ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ನಾವು ಯಾರಿಗೆ ಹಣ ಕೊಡ್ಬೇಕು ಅಂತ ಹೇಳಿರ್ತಾರೆ. ಆ ಒಂದು ಮಾಹಿತಿಯನ್ನು ಉಲ್ಲೇಖಿಸಿ ಅವರು ಇದೀಗ ಎಫ್ಐಆರ್ ಸಹ ಉಲ್ಲೇಖ ಮಾಡಿರುವಂತದ್ದು. ಮತ್ತೆ ಈಗ ತನಿಖೆಯನ್ನು ಮುಂದುವರಿಸಿರುವಂತದ್ದು ಲೋಕಾಯುಕ್ತ ಪೊಲೀಸರು. ವನಿತಾ, ಇದೀಗ ಅಲ್ಲಿ ತಿಮ್ಮಾಪುರ್ ಅಂದ್ರೆ ಮಿನಿಸ್ಟರ್ ಅಂತ ಮಾತ್ರ ಹೆಸರು ಉಲ್ಲೇಖ ಆಗಿದೆ. ಆದ್ರೆ ಆರ್.ಬಿ. ತಿಮ್ಮಾಪುರ್ ಅವರು ಸಹಿತ ಈ ಕುರಿತಂತೆ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ರು. ಒಂದು ಆಡಿಯೋ ಬಂದ ತಕ್ಷಣ ಅದು ಹೇಗ್ರಿ ಅಲ್ಲಿ ಸಾಕ್ಷಿ ಪ್ರೂವ್ ಆಗ್ಬಿಡುತ್ತೆ, ಅದನ್ನ ಹೇಗೆ ಸಾಕ್ಷಿ ಅಂತ ಪರಿಗಣಿಸೋಕ್ಕಾಗುತ್ತೆ ಅಂತ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ರಾಜಕೀಯವಾಗಿ ಮತ್ತೆ ಚರ್ಚೆಗಳು ಮುನ್ನೆಲೆಗೆ ಬರ್ತಾ ಇದಾವ? ಇನ್ನು ಈಗಾಗಲೇ ಏನು ನಾಗೇಂದ್ರ ಅವ್ರದ್ದು ಯಾವ ಒಂದು ರೀತಿಯಲ್ಲಿ ಅಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಲ್ಲಿ ಔಟ್ ಅಂದ್ರೆ ಸಚಿವ ಸ್ಥಾನದಿಂದ ಔಟ್ ಆಗ್ತಾರೆ, ಅದೇ ರೀತಿಯಾದಂತ ಪ್ರಸಂಗ ಬರ್ಬೋದಾ ಹೇಗೆ ಅಂತ? ವನಿತಾ, ಈಗ ಕೇವಲ ಏನು ಎಫ್ಐಆರ್ ಮಾತ್ರ ದಾಖಲಾಗಿರುವಂತದ್ದು. ಅಂದ್ರೆ ದೂರುದಾರ ಲಕ್ಷ್ಮೀನಾರಾಯಣ ಕೊಟ್ಟಂತ ಮಾಹಿತಿ ಮೇರೆಗೆ ಅವರು ದೂರನ್ನು ದಾಖಲಿಸಿಕೊಂಡಿದ್ದಾರೆ. ಆದ್ರೆ ರಾಜಕೀಯವಾಗಿ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸದನದಲ್ಲೂ ಸಹ ಸಾಕಷ್ಟು ಚರ್ಚೆಗಳು ಆಗ್ತಾ ಇರುವಂತದ್ದು. ಅಂದ್ರೆ ಮಿನಿಸ್ಟರ್ ಅವರು ರಾಜೀನಾಮೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು. ಆದ್ರೆ ಈಗ ಎಫ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕೇವಲ ಮಿನಿಸ್ಟರ್ ವಿರುದ್ಧ ಮಾತ್ರ ಎಫ್ಐಆರ್ ದಾಖಲಾಗಿರೋದಂತಲ್ಲ ಅಲ್ಲ. ಅಂದ್ರೆ ಅಲ್ಲಿ ಎಫ್ಐಆರ್ ನಲ್ಲಿ ಸಾರಾಂಶ ಏನ್ ಬರುತ್ತೆ ಅದರಲ್ಲಿ ಉಲ್ಲೇಖ ಆಗಿರುವಂತದ್ದು. ಈ ರೀತಿ ಮಿನಿಸ್ಟರ್ಗೆ ನಾವು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಆರೋಪಿಗಳು ಯಾರಿದ್ದಾರೆ, ಸೊ ಅವರು ಹೇಳಿರುವಂತದ್ದು ದೂರುದಾರ ಬಳಿ. ಸೊ ಅದರ ಮಟ್ಟಿಗೆ ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ.